ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮೈದನ್ ಮದುವೆ ವಿಡಿಯೋ ವ್ಲಾಗ್ ನಿಮಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲಲ್ಲಿ ಫುಡ್ ವ್ಲಾಗ್ಸು, ಡೈಲಿ ವ್ಲಾಗ್ಸು ಮತ್ತು ಈ ಥರ ಫಂಕ್ಷನ್ ವ್ಲಾಗ್ಸ್ ಎಲ್ಲ ನಾವು ಶೇರ್ ಮಾಡ್ತಾ ಇರ್ತೀವಿ. ಪ್ಲೀಸ್ ಸಪೋರ್ಟ್ ಮಾಡಿ, ನೀವು ನೋಡಿ, ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀವಿ. ಇವಾಗಷ್ಟೇ ನಾವು ಚೌಟ್ರಿಗೆ ರೀಚ್ ಆದ್ವಿ. ಚೌಟ್ರಿ ನೇಮ್ ಬಂದ್ಬಿಟ್ಟು ಅಕ್ಷತಾ ಪ್ಯಾಲೇಸ್ ಅಂತ. ಇದು ವರ್ತೂರ್ ಹತ್ರ ಇರೋದು. ಸೊ ಇವಾಗ ಕೆಲವೊಂದು ಶಾಸ್ತ್ರಗಳನ್ನ ಶುರು ಮಾಡ್ತಾರೆ, ಅದನ್ನ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ಇವಾಗ ಶಾಸ್ತ್ರಗಳು ಶುರುವಾಗುತ್ತೆ. ಮೊದಲನೇದಾಗಿ ಗಣಪತಿನ ಪೂಜೆ ಮಾಡ್ತೀವಿ, ಆಮೇಲೆ ಗಂಗೆ ಪೂಜೆ ಮಾಡ್ತೀವಿ. ಏಕೆಂದ್ರೆ ಎಲ್ಲಾ ಪೂಜೆ ಏನೇ ಮಾಡ್ಬೇಕಾದ್ರೂ, ಏನೇ ಕಾರ್ಯ ಮಾಡ್ಬೇಕಾದ್ರೂ ಮೊದಲು ಗಣಪತಿನ ಪೂಜಿಸ್ಬೇಕು. ಸೊ ಹಾಗಾಗಿ ಗಣಪ ಪೂಜೆ ಮಾಡಿದ ತಕ್ಷಣ ಗಂಗೆ ಪೂಜೆ ಮಾಡಿ ನೀರ್ ತರ್ತೀವಿ, ಅಂದ್ರೆ ಶಾಸ್ತ್ರದ ನೀರ್ನ ತಗೊಂಡ್ಬರ್ತೀವಿ. 5 ಜನ ಮುತ್ತೈದೆಯರು, 9 ಜನ, ಎಷ್ಟು ಜನ ಬೇಕಾದ್ರು, ಅಂದ್ರೆ ಇಷ್ಟು ಜನ ಮುತ್ತೈದೆಯರು ಅಂತ ಲೆಕ್ಕ. ಸೊ ಹಾಗಾಗಿ ನಾವು 5 ಜನ ತಗೊಂಡ್ ಬರ್ತಾ ಇದೀವಿ ಶಾಸ್ತ್ರದ ನೀರ್ನ. ಈಗ ಅರ್ವಿಯಲ್ಲಿ ನೀರ್ ತುಂಬಿಸ್ಕೊಂಡು ಶಾಸ್ತ್ರದ ನೀರ್ನ ತಗೊಂಡು ಚೌಟ್ರಿ ಒಳಗಡೆ ಹೋಗ್ತಾ ಇದ್ದಾರೆ. ಹೀಗೆ ನಮ್ ಕಡೆ ಈ ತರ ಶಾಸ್ತ್ರ ಮಾಡ್ತಾರೆ. ನಿಮ್ ಕಡೆ ಎಲ್ಲ ಯಾವ ತರ ಶಾಸ್ತ್ರ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ನಮ್ಗೆ. ನಮ್ಮತ್ತೆ, ನಮ್ಮಮ್ಮ ಎಲ್ರೂ ಇದ್ದಾರೆ ಅದರಲ್ಲಿ, ನೀವು ಅಬ್ಸರ್ವ್ ಮಾಡ್ಬೋದು. ನಮ್ಮಮ್ಮ ಮಹಾಲಕ್ಷ್ಮಿ ಇದ್ದಾರೆ. ಇವರೇ ನಮ್ಮ ಮೈದಾ, ಇವ್ರ ಹೆಸರು ಆದಿತ್ಯ ಅಂತ. ಇವಾಗ ಹುಡ್ಗುಂದು ಎಲ್ಲ ಫೋಟೋ ಶೂಟ್ ನಡೀತಾ ಇದೆ. ಅಂದ್ರೆ ಇವಾಗ ಏನು ಶಾಸ್ತ್ರ ಇರಲ್ಲ ನಮ್ ಕಡೆ, ಯಾಕೆಂದ್ರೆ ನಾವು ಮದ್ವೆಗೆ 5 ದಿನ ಇದ್ದ ಹಾಗೇನೆ ನಾವು ಲಗ್ನ ಅಂತ ಕಟ್ಟಿಸ್ಬಿಡ್ತೀವಿ. ಸೊ ಶಾಸ್ತ್ರದ ನೀರ್ ತಂದ್ಮೇಲೆ ಅಲ್ಲಿ ಪೂಜೆ ಮಾಡ್ತೀವಿ, ಅರ್ವಿ ಪೂಜೆ ಮಾಡಿ ಅಲ್ಲಿ ದೀಪ ಅಂಟಿಸ್ಬಿಟ್ಟು ನಮ್ದೇ ಕೆಲವೊಂದು ರಿಚುವಲ್ಸ್ ಇರುತ್ತೆ, ಸೊ ಅದನ್ನ ಮಾಡ್ತೀವಿ. ಹಾಗಾಗಿ ಆಮೇಲೆ ಫ್ರೀ ಆಗಿರ್ತಾರೆ ಎಲ್ಲ. ರಿಸೆಪ್ಷನ್ ಎಲ್ಲ ಆದ್ಮೇಲೆ ಒಂದ್ ಅರ್ಶನ ಇಡ್ತಾರೆ. ಮುಂಚೆನೆ ಎಲ್ಲ ಅರ್ಶನಗಳೆಲ್ಲ ಮನೆಯಲ್ಲೇ ಇಟ್ಟಿರ್ತೀವಿ. ಸೊ ಸ್ವಲ್ಪ ಅದು ಕ್ಯಾಪ್ಚರ್ ಮಾಡಿದೀನಿ, ಅದನ್ನು ಸ್ವಲ್ಪ ಶೇರ್ ಮಾಡ್ತೀವಿ ಕ್ಲಿಪ್ಸ್ನ ನೋಡಿ. ಇವಾಗ ಎಲ್ಲ ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದೀವಿ, ಒಳಗಡೆ ರೆಡಿ ಆಗ್ತಾ ಇದೀವಿ. ನೋಡಿ ಎಲ್ಲ ಹಾಲ್ ಎಲ್ಲ ಎಷ್ಟು ಚೆನ್ನಾಗಿದೆ. ಚೌಟ್ರಿ ಅಂತೂ ತುಂಬಾ ಚೆನ್ನಾಗಿದೆ. ರಿಸೆಪ್ಷನ್ ಸ್ಟಾರ್ಟ್ ಆಯ್ತು, ನಾವೆಲ್ಲರೂ ರೆಡಿಯಾಗಿ ಬಂದ್ವಿ. ನೋಡಿ, ಇದು ನನ್ನ ಫ್ಯಾಮಿಲಿ, ನನ್ನ ಮೈದಾ, ನನ್ನ ಗಿತ್ತಿ ಎಲ್ಲ ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇದು ನಮ್ಮ ಅಪ್ಪ ಅಮ್ಮ ಫ್ಯಾಮಿಲಿ. ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಅಮ್ಮ ನೋಡಿದ್ರೇನೆ ಗೊತ್ತಾಗುತ್ತೆ ಅದು ಅಮ್ಮ ಫ್ಯಾಮಿಲಿ ಅಂತ. ಇವತ್ತು ನಮ್ಮ ಗಿತ್ತಿದ್ದು ಅವತ್ತೇ ರಿಸೆಪ್ಷನ್ ದಿನನೇ ನೈಟ್ ಅವ್ರದ್ದು ಬರ್ಡೇ ಇತ್ತು. ಸೊ ಅದನ್ನು ಸೆಲೆಬ್ರೇಟ್ ಮಾಡಿದ್ವಿ ಅಲ್ಲಿ. ಖುಷಿ ಆಗುತ್ತಲ್ವಾ, ಮದ್ವೆ ದಿನನೇ ಅಂದ್ರೆ ಮುಹೂರ್ತಕ್ಕೆ ಬೀಳುತ್ತೆ 12 ಗಂಟೆ ಮೇಲೆ. ಸೊ ಅವತ್ತೇ ಮದ್ವೆ ಅಂದ್ರೆ ಎಲ್ರಿಗೂ ಖುಷಿ ಅಲ್ವಾ. ಸೊ ನಮ್ಗೆಲ್ಲರಿಗೂ ಖುಷಿ ಆಯ್ತು. ಇವಾಗ ರಿಸೆಪ್ಷನ್ ಆದ್ಮೇಲೆ ದಿಬ್ನ ಹೊರಡ್ಸೋದು ಅನ್ನೋ ಶಾಸ್ತ್ರ ಇದನ್ನ ಅಂತ ಹೇಳ್ತಾರೆ. ಇವಾಗ ಹುಡುಗಿ ನಮ್ಮನೆಗೆ ಬರ್ತಾರಲ್ವಾ, ಸೊ ಇವಾಗ ಅದ್ರಲ್ಲಿ ಏನ್ ಇಟ್ಕೊಂಡಿದ್ದಾರೆ ಎಲ್ಲಾರು ಬಿಂದಿಗೆಯಲ್ಲಿ ಅಂದ್ರೆ ಅದು ಪಾನಕ ಮಾಡಿದೀವಿ, ನಿಂಬೆ ಹಣ್ಣಿನ ಪಾನಕ. ಅದನ್ನ ನಾವು ಹುಡುಗಿ ಕಡೆಯವ್ರಿಗೆ ಗಂಡನವರು ಕೊಡ್ತೀವಿ. ನಮ್ಮನೆಗೆ ಹುಡುಗಿ ಬರೋದ್ರಿಂದ ಹುಡುಗಿಗೆ ಎಲ್ರು ಅರ್ಶಿನ ಕುಂಕುಮ ಇಟ್ಬಿಟ್ಟು ನಮ್ಮನೆಗೆ ಬರ್ಮಾಡ್ಕೊಂತೀವಿ ಮುತ್ತೈದೆಯರೆಲ್ಲ.
ಇವಾಗ ಅರ್ಶಿನ ಕುಂಕುಮ ಹಚ್ತಿದ್ದಾರೆ ನೋಡಿ. ನಮ್ಮ ಅತ್ತೆ ಇವರು ಅರ್ಶಿನ ಕುಂಕುಮ ಹಚ್ತಿರೋರು. ಇವಾಗ ನಮ್ಮಮ್ಮ ಹಚ್ತಾ ಇದ್ದಾರೆ. ಹೀಗೆ ಎಲ್ರು ಒಬ್ಬೊಬ್ಬರೇ ಮುತ್ತೈದೆಯರು ಹುಡುಗಿಗೆ ಅರಿಶಿನ ಕುಂಕುಮ ಹಚ್ಬಿಟ್ಟು ಶಾಸ್ತ್ರಗಳನ್ನ ಮಾಡ್ತಾರೆ. ನಿಮ್ ಕಡೆ ಎಲ್ಲ ಹೀಗೇನಾ? ಕೆಲವೊಂದ್ ಕಡೆ ಕೆಲವೊಬ್ರು ಹೇಗ್ ಬೇಕೋ ಅವ್ರ ಕಡೆ ಯಾವ ತರ ನಡ್ಕೊಂಡ್ ಬಂದಿರುತ್ತೋ ಆ ತರ ನಡೆಸ್ಕೊಂಡ್ ಬಂದಿರ್ತಾರೆ. ನಮ್ ಕಡೆ ಎಲ್ಲ ಈ ತರ ಮಾಡ್ತಾರೆ ನೋಡಿ. ಇವಾಗ ಹುಡುಗಿ ಸೋದ್ರ ಮಾವನ್ಗೆ ಅವ್ರಿಗೆಲ್ಲರಿಗೂ ಈ ತರ ಏನು ವಿಭೂತಿ ಇಡೋದು ಹೀಗೆಲ್ಲ ಮಾಡ್ತಾ ಇರ್ತಾರೆ. ಇವಾಗ ನಾನು ಹೇಳಿದ್ನೆಲ್ಲ ವಿಭೂತಿ ಹಚ್ತಿರೋದು ಹುಡುಗಿ ಕಡೆಯವರಿಗೆಲ್ಲ ಹಚ್ತಾ ಇದ್ದಾರೆ ನೋಡಿ. ಮತ್ತೆ ಇವಾಗ ಪಾನಕ ಕೊಡ್ತಾ ಇದ್ದಾರೆ. ನಾನು ಹೇಳಿದ್ವಾ ನಿಂಬೆಹಣ್ಣು ಪಾನಕ, ಅದನ್ನೆಲ್ಲ ಕೊಟ್ಟು ಉಪಚಾರ ಮಾಡ್ತಾ ಇದ್ದಾರೆ. ಸೊ ಎಲ್ರೂ ಪಾನಕ ಕುಡ್ದಿದ್ದಾದ್ಮೇಲೆ ಮತ್ತೆ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊತೀವಿ. ಇವಾಗ ಅರಿಶಿನ ಶಾಸ್ತ್ರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದನ್ನ ಏನಂತ ಹೇಳ್ತಾರೆ ಅಂದ್ರೆ ಹಸೆ ಬರೆಯೋದು ಅಂತ ಹೇಳ್ತಾರೆ. ಇದ್ರ ಮೇಲೆ ಗಂಡು ಹೆಣ್ಣನ್ನ ಕೂರಿಸ್ತಾರೆ. ಹಾಗಾಗಿ ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಆ ಥರ ಯಾರು ಅತ್ತೆ ಆಗ್ಬೇಕು, ಅವರು ವರ್ಷೆ ಆಗ್ಬೇಕು, ಈ ಥರ ಇರೋರೆಲ್ಲ ಶಾಸ್ತ್ರ ಬರಿತಾ ಇರ್ತಾರೆ. ಹಸೆ ಬರೆಯೋದು ಅಂತ ಹೇಳ್ತಾರೆ. ಹಸೆ ಬರ್ದಿದ್ದಾಯ್ತು. ಹಸೆ ಮಣೆ ಮೇಲೆ ಒಂದು ಬಿಳಿ ಪಂಚೆ ಇಟ್ಬಿಟ್ಟು ಎಲ್ಲ ಆ ಕೊನೆ ಈ ಕೊನೆಗೆ ಬಾಳೆಹಣ್ಣು ಅದೆಲ್ಲ ಇಟ್ಟು ಶಾಸ್ತ್ರದ್ದು ರೆಡಿ ಮಾಡಾಯ್ತು ನೋಡಿ. ಇವಾಗ ನಮ್ಮ ಅತ್ತೆ ಅರಿಶಿನ ಹಚ್ತಾ ಇದ್ದಾರೆ ಹುಡುಗಿಗೆ. ನಾನಿಲ್ಲಿ ಕುತ್ಕೊಂಡಿದ್ದೀನಿ ನಮ್ಮ ಅತ್ತಿಗೆ ಜೊತೆ ಮಾತಾಡ್ಕೊಂಡು.
ಇವಾಗ ನಮ್ಮ ಅತ್ತೆ ಹಚ್ಚಿದಾದ್ಮೇಲೆ ಈಗ ನಾನು ಇಡ್ತಾ ಇದ್ದೀನಿ ಅರ್ಶಿನ. ಸೊ ಈ ಥರ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಯಾಕೆ ಅಂದರೆ ನಾವು ಇನ್ನು ಇವಾಗ ಬಿಗಿನರ್ಸು, ಸ್ವಲ್ಪ ಏನೇ ತಪ್ಪಿದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಸಪೋರ್ಟ್ ಮಾಡಿ ಪ್ಲೀಸ್. ಈ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೆಲ್ಲ ಸಪೋರ್ಟ್ ಮಾಡಿ.